صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಮಹಿಳೆಯರೇ, ಈ ಸಮಯದಲ್ಲಿ ನೀವು ಕೂದಲು ಬಾಚುತ್ತೀರಾ? ಹಾಗಾದರೆ ಇದನ್ನೊಮ್ಮೆ ಕೇಳಿ. ಕೂದಲು ಬಾಚುವಂತಹ ವಿಷಯದಲ್ಲಿ ಅನೇಕ ಜನರಿಗೆ ಅನೇಕ ಪ್ರಶ್ನೆಗಳು ಕೇಳಲಿಕ್ಕಿದೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ಒಂದು ತರಗತಿಯಲ್ಲಿದೆ. ಇಮಾಮ್ ಮಾಲಿಕ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಯಹಿಯಾ ಇಬ್ನ್ ಸঈದ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅಬಾ ಕತಾದಲ್ ಅನ್ಸ್ವಾರಿಯು ರಲಿಯಲ್ಲಾಹು ಅನ್ಹುರವರು ಕಾಲಲಿ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಕೇಳಿದರು, ಇನ್ನಲಿ ಜುಮ್ಮತುನ್, ನನಗೆ ಜುಮ್ಮತ್ತಿದೆ. ಜುಮ್ಮತ್ ಅಂದರೆ ಉದ್ದನೆಯ ಕೂದಲು ಭುಜದವರೆಗೆ ಇರುವುದನ್ನು ಜುಮ್ಮತ್ ಅಂತ ಹೇಳ್ತೇವೆ. ಅಂದರೆ ಅದು ಉದ್ದನೆ ಭುಜದ ತನಕ ಇರುತ್ತದೆ, ಅಂತಹ ಕೂದಲು. ಆ ರೀತಿ ನನಗೆ ಕೂದಲಿದೆ. ಅಫ ಉರಜ್ಜಿಲುಹ, ನಾನದನ್ನು ಬಾಚಬೇಕೇ ಎಂದು. ಫಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ನಅಮ್ ವ ಅಕ್ರಿಮ್ಹಾ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಅದೇ, ನೀನು ಅದನ್ನು ಬಾಚಬೇಕು, ಅದೇ ರೀತಿ ಅದನ್ನು ಗೌರವಿಸಬೇಕು. ಫಕಾನ ಅಬೂ ಕತಾದ ರುಬ್ಬಮಾ ದಹನಹಾ ಫಿಲ್ ಯೌಮಿ ಮರ್ರತೈನಿ. ಅದರ ನಂತರ ಅಬೂ ಕತಾದ ರಲಿಯಲ್ಲಾಹು ಅನ್ಹುರವರು ಪ್ರತಿದಿನ 2 ಬಾರಿ ಎಣ್ಣೆಯನ್ನು ಹಾಕ್ತಾಯಿದ್ರು. ಯಾತಕ್ಕೋಸ್ಕರ ಅಂದರೆ ಲಿಮಾ ಕಾಲಲಹು ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ವ ಅಕ್ರಿಮ್ಹಾ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದನ್ನು ನೀನು ಗೌರವಿಸಬೇಕು ಎಂಬಂತಹ ಪ್ರವಾದಿಯವರ ಆ ಮಾತಿಗೆ ಗೌರವವನ್ನು ಕೊಟ್ಟು ಪ್ರತಿದಿನ 2 ಬಾರಿ ಎಣ್ಣೆಯನ್ನು ಹಾಕ್ತಾಯಿದ್ರು ಎಂದು. ಇಲ್ಲಿ ನಾವು ತಿಳಿಯಬೇಕಾದದ್ದು, ಕೂದಲು ಬಾಚುವಂತಹ ವಿಷಯದಲ್ಲಿ ಉದ್ದನೆಯ ಕೂದಲಿರುವಂತಹ ವ್ಯಕ್ತಿಗಳು ಮೊದಲು ಅವರು ತಿಳಿಯಬೇಕಾದದ್ದು, ಆ ಉದ್ದನೆಯ ಕೂದಲನ್ನು ನಾವು ದಿನನಿತ್ಯ ಬಾಚುತ್ತಾ ಇರಬೇಕು. ಪ್ರತ್ಯೇಕವಾಗಿ ಮಹಿಳೆಯರಿಗೆಲ್ಲರಿಗೂ ಉದ್ದನೆಯ ಕೂದಲಿರುತ್ತದೆ. ಆದ್ದರಿಂದ ಅವರು ದಿನನಿತ್ಯ ಅದನ್ನು ಬಾಚಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಇಡಬೇಕು. ಪ್ರತ್ಯೇಕವಾಗಿ ಅದಕ್ಕೆ ಎಣ್ಣೆಯನ್ನು ಕೂಡ ಹಾಕಬೇಕು. ಅದೇ ರೀತಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಎಣ್ಣೆ ಹಾಕ್ತಾ ಇದ್ದದ್ದು 2 ದಿನಕ್ಕೊಮ್ಮೆ ಆ ರೀತಿ ಹಾಕ್ಬೋದು, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತ್ ಎಂಬ ನಿಟ್ಟಿನಲ್ಲಿ. ಆದ್ದರಿಂದ ಎಣ್ಣೆ ಹಾಕಿ ಒಳ್ಳೆಯ ರೀತಿಯಲ್ಲಿ ತಲೆಯನ್ನು ಬಾಚಿ ಇಡಬೇಕು. ಇನ್ನು ಬಾಚುವಂತಹ ಸಂದರ್ಭದಲ್ಲಿ ಸಮಯ ಇದೆ. ಮಗರಿಬಿನ ನಂತರ ತಲೆ ಬಾಚುವಂತಹ ಸ್ವಭಾವ ಇರಬಾರದು. ಅದು ಮನೆಯಲ್ಲಿ ಬರಕತ್ ನಷ್ಟ ಹೊಂದಲು, ಆ ಬಾಚುವಂತಹ ವ್ಯಕ್ತಿಯ ಜೀವನದಲ್ಲೂ ಕೂಡ ಬರಕತ್ ನಷ್ಟ ಹೊಂದಲು ಅದು ಕಾರಣವಾಗಿದೆ ಎಂದು ವಿದ್ವಾಂಸರು ಹೇಳುವಂತಹ ಅವರ ಗ್ರಂಥಗಳಲ್ಲಿ ಕಾಣಲು ಸಾಧ್ಯ. ಆದ್ದರಿಂದ ಬಾಚುವ ಸಮಯವೂ ಕೂಡ ಮಗರಿಬಿಗಿಂತ ಮುಂಚೆ ರಾತ್ರಿ ಸಮಯದಲ್ಲಿ ಕೂದಲು ಬಾಚುವಂತಹ ಸ್ವಭಾವ ಇರಬಾರದು. ಹಗಲು ಸಮಯದಲ್ಲೇ ಕೂದಲನ್ನು ಬಾಚಬೇಕು. ಅದೇ ರೀತಿ ಉದ್ದನೆಯ ಕೂದಲಿರುವಂತಹ ವ್ಯಕ್ತಿಗಳು ಅದನ್ನು ನಿರಂತರವಾಗಿ ಬಾಚುತ್ತಾ ಅದಕ್ಕೆ ಎಣ್ಣೆ ಹಾಕ್ತಾ ಇರಬೇಕು. ಈ ರೀತಿ ಕೂದಲನ್ನು ಗೌರವಿಸಬೇಕು. ಕೂದಲು ನೀವು ಉದ್ದನೆಯ ಕೂದಲಿಡುವಂತಹ ವ್ಯಕ್ತಿಗಳಾದರೆ ಕೂದಲನ್ನು ಗೌರವಿಸಬೇಕು. ಅದು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತಹ ಮಾತು. ಅಲ್ಲಾಹನ ಅದನ್ನು ಅನುಸರಿಸಲು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.